ಸ್ನೇಹಿತರೆ ನಮಸ್ಕಾರ. ಇವತ್ತೊಂದು ವೆರಿ ಇಂಪಾರ್ಟೆಂಟ್ ಟಾಪಿಕ್ಕು ಏನಂದರೆ ನಮ್ಮ ಪೇಷಂಟ್ಸು ಅಪ್ಲೈ ಆಗುತ್ತೆ. ನೀವು ಬೇರೆ ಕಡೆ ಡಾಕ್ಟರ್ ಹತ್ರ ಹೋದಾಗಲೂ ಇದು ಅಪ್ಲೈ ಆಗುತ್ತೆ. ಏನಂದರೆ ನಾವು ಡಾಕ್ಟರ್ ಹತ್ರ ಹೋಗ್ತೀವಿ, ನಮ್ಮ ಒಂದು ಏನೇನೆಲ್ಲ ನಮ್ಮ ತೊಂದರೆಗಳಿರ್ತಾವೆ ಅದನ್ನೆಲ್ಲ ಹೇಳ್ತೀವಿ. ಹೇಳ್ಬಿಟ್ಟು ಡಾಕ್ಟರ್ ಟ್ರೀಟ್ಮೆಂಟ್ ಎಲ್ಲ ಬರೆದ್ಮೇಲೆ ಹೊರಗೆ ಬರ್ತೀವಿ. ಹೊರಗೆ ಬಂದು ಪ್ರಿಸ್ಕ್ರಿಪ್ಷನ್ಸ್ ಕೊಟ್ಟಿರ್ತಾರೆ ಡಾಕ್ಟ್ರು. ಆಮೇಲೆ ಅಯ್ಯೋ ನನಗೆ ಈ ಗ್ಯಾಸ್ಟ್ರಿಕ್ ಇತ್ತು, ಅದನ್ನೇ ಯಾವ್ದು ಮರ್ತುಬಿಟ್ಟೆ, ನನಗೆ ಅಲ್ಲಿ ಊಟ ಮಾಡಿದಾಗ ಹೊಟ್ಟೆ ನೋವು ಬರ್ತಾಯಿತ್ತು, ಬೆಳಗ್ಗೆ ಟೈಮ್ ಊಟ ಮಾಡಿದ ತಕ್ಷಣ ಮೋಷನ್ಗೆ ಹೋಗೋ ಥರ ಒಂದು ಅಭ್ಯಾಸ ಇದೆ, ಅದು ಬರ್ತಾಯಿತ್ತು, ಅದನ್ನು ಹೇಳೋದು ಮರ್ತ್ಬಿಟ್ಟೆ ನಾನು. ಆಮೇಲೆ ನೈಟು ನಿದ್ದೆ ಬರೋದು ಕಮ್ಮಿ ಆಗಿಬಿಟ್ಟಿದೆ, ಹೇಳೋದು ಮರ್ತ್ಬಿಟ್ಟೆ ಅಂತ ಹೇಳ್ತೀರಾ. ಯೂಶಲಿ ಯಾರೇ ಡಾಕ್ಟರ್ ಆದರೂ ಒಂದು ಪ್ರೆಸೆಂಟ್ ಕಂಪ್ಲೇಂಟ್ಸ್ ಅಂದರೆ ನಿಮ್ಮ ಕಂಪ್ಲೇಂಟ್ಸ್ನ ನೀವು ಪ್ರೆಸೆಂಟ್ ಮಾಡುವಾಗ ಅವರೆಲ್ಲ ಕ್ವಶನ್ಸ್ ಕೇಳಿರ್ತಾರೆ. ಬಟ್ ಆದರೂ ಕೂಡ ನಾವು ಕಂಪ್ಲೀಟಾಗಿ ಎಲ್ಲನೂ ಹೇಳ್ಬೇಕಾಗುತ್ತೆ ಡಾಕ್ಟ್ರಿಗೆ. ಎಲ್ಲನೂ ಹೇಳೋದ್ರಿಂದ ನಿಮ್ಮ ಒಂದು ಕಾಯಿಲೆಗೆ ಪ್ರಾಪರಾಗಿ ಒಂದು ಡಯಾಗ್ನೋಸಿಸ್ ಮಾಡೋದಕ್ಕಾಗುತ್ತೆ ಮತ್ತು ಪ್ರಾಪರಾಗಿ ಒಂದು ಟ್ರೀಟ್ಮೆಂಟ್ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಬಟ್ ಇಲ್ಲಿ ಡಾಕ್ಟ್ರು ಆ ಒಂದು ಏನು ನಿಮ್ಮ ಸಮಸ್ಯೆ ಅಂತ ಹೋಗಿರ್ತಾರೆ, ನೋವು ಅಂತ ಹೋಗ್ಬೋದು, ಅಥವಾ ಜ್ವರ ಅಂತ ಹೋಗ್ಬೋದು, ಹೇರ್ ಫಾಲ್ ಅಂತ ಹೋಗ್ಬೋದು, ಆ ಒಂದು ಸಮಸ್ಯೆಗೆ ಸುತ್ತಮುತ್ತನೇ ಪ್ರಶ್ನೆಗಳು ಬಂದಿರುತ್ತೆ, ಸುತ್ತಮುತ್ತನೇ ಎಲ್ಲ ನಿಂತ್ಬಿಡುತ್ತೆ. ಬಟ್ ಅದಕ್ಕೆ ಮೀರಿರ್ತಕ್ಕಂಥ, ಯಾಕಂದರೆ ಹ್ಯೂಮನ್ ಬಾಡಿ ಅನ್ನೋದು ಒಂದು ಓಲ್ಡ್ ಯೂನಿಟ್ ಇದ್ದಂಗೆ. ಈಗ ಡೈಜೆಷನ್ ಇಶ್ಯೂ ಇರೋದು ಹೇರ್ ಫಾಲ್ ಆಗಿ ಕನ್ವರ್ಟ್ ಆಗಿರುತ್ತೆ, ಮತ್ತು ನಿಮಗೆ ಲೈಕ್ ಮೋಷನ್ ಪ್ರಾಬ್ಲಮ್ ಇರೋದು ಕೂಡ ಅದು ಬೇರೆದಕ್ಕೆ ಕನೆಕ್ಷನ್ ಇರುತ್ತೆ. ಸೊ ಹಿಂಗಿರ್ತಕ್ಕಂಥ ಒಂದು ಸಮಯದಲ್ಲಿ ನಾವು ಯಾವತ್ತೂ ಕೂಡ ನಮ್ಮ ಒಂದು ಕಂಪ್ಲೀಟ್ ಡೇಟಾನ ಡಾಕ್ಟರ್ಸ್ಗೆ ನಾವು ಕೊಡಬೇಕು. ಅದನ್ನು ಹೆಂಗೆಲ್ಲ ನೀವು ಕೊಡ್ಬೋದು, ಹೆಂಗೆಲ್ಲ ನೀವು ಅದನ್ನ ಹೇಳ್ಕೊಬೋದು ಅಂತ ನಾನು ಕೆಲವು ಮೆಥಡ್ಸ್ನ ಹೇಳ್ತೀನಿ. ಅದರಲ್ಲಿ ನಿಮಗೆ ಇದಾಗುತ್ತೆ. ನೀವು ಹಾಸ್ಪಿಟ್ಲಿಗೆ ಬರುವಾಗ ಈ ಒಂದು ಕನ್ಫ್ಯೂಷನ್ ಅವಾಯ್ಡ್ ಮಾಡೋಕ್ಕೆ ನೀವು ಹಾಸ್ಪಿಟ್ಲಿಗೆ ಬರುವಾಗ ಅದ್ರ ಬಗ್ಗೆ ಒಂದು ಡೈರಿನೋ ಒಂದು ಪೇಪರ್ ಪೆನ್ ತಗೊಂಡ್ಬಿಟ್ಟು ಎಲ್ಲನೂ ಬರೀರಿ. ಅದನ್ನು ನಿಮ್ಮ ಕಂಪ್ಲೀಟ್ ಒಂದು ಪರ್ಸ್ನಲ್ ಹೆಲ್ತ್ ಸ್ಟೋರಿನ ಬರೀರಿ. ಅಂದರೆ ನನಗೆ ಸ್ಟಾರ್ಟಿಂಗಲ್ಲಿ ಈ ಸಮಸ್ಯೆ ಯಾವಾಗ ಸ್ಟಾರ್ಟ್ ಆಯಿತು, ಆ ಸಮಸ್ಯೆ ಸ್ಟಾರ್ಟ್ ಆಗಿ ಜೊತೆಗೆ ಅದ್ರ ಇಂಟೆನ್ಸಿಟಿ ಹೆಂಗಿತ್ತು, ಅದರ ಪ್ರಮಾಣ ಹೆಂಗಿತ್ತು, ಮತ್ತು ಅದು ಎಷ್ಟು ಫ್ರೀಕ್ವೆಂಟಾಗಿ ಬರ್ತಾ ಇತ್ತು, ಆಮೇಲೆ ಆ ಒಂದು ಸಮಸ್ಯೆಯಿಂದ ನಿಮ್ಗೆ ಏನೇನೆಲ್ಲ ತೊಂದರೆ ಆಗ್ತಾಯಿತ್ತು, ಅದಕ್ಕೆ ಅಸೋಸಿಯೇಟೆಡ್ ಆಗಿರ್ತಕ್ಕಂಥ ಸಮಸ್ಯೆಗಳ್ಯಾವು, ಮತ್ತು ನಿಮ್ಮ ಓವರ್ ಆಲ್ ಹೆಲ್ತ್ ಸ್ಟೋರಿ ಬಗ್ಗೆ ಒಂದು ಕಂಪ್ಲೀಟ್ ಡಿಸ್ಕ್ರಿಪ್ಷನ್ ಬೇಕು. ಹಂಗೆ ನಾವು ಡಿಸ್ಕ್ರೈಬ್ ಮಾಡ್ತಾ ಹೋಗುವಾಗ ನಾವು ಆಗ ಡಾಕ್ಟರ್ಸ್ಗೆ ಅದರಲ್ಲೇ 90% ಡಯಾಗ್ನೋಸಿಸ್ ಗೊತ್ತಾಗ್ಬಿಡುತ್ತೆ. ಈ ಎಕ್ಸ್ಟ್ರಾ ಅನ್ವಾಂಟೆಡ್ ಟೆಸ್ಟ್ಗಳಾಗಲಿ ಅಥವಾ ಅನ್ವಾಂಟೆಡ್ ಸ್ಕ್ಯಾನಿಂಗ್ಗಳಾಗಲಿ ಮಾಡ್ತಕ್ಕಂಥ ಅವಶ್ಯಕತೆ ವೈದ್ಯರಿಗೆ ಬರೋದೇ ಇಲ್ಲ. ಸೊ ಹಂಗಾಗಿ ನೀವು ಒಂದು ಕಂಪ್ಲೀಟ್ ಪರ್ಸ್ನಲ್ ಹೆಲ್ತ್ ಸ್ಟೋರಿನ ಬರ್ಕೊಂಡು ಬನ್ನಿ. ಅಥವಾ ಅಲ್ಲಿ ಬರ್ಕೊಂಬರೋಕ್ಕಾಗಿಲ್ಲ ಮನೇಲಿ ಅಂತಂದರೆ ಅಟ್ಲೀಸ್ಟ್ ಮೊಬೈಲಲ್ಲೇ ಟೈಪ್ ಮಾಡ್ಕೊಳ್ಳಿ, ನೋಟ್ಸ್ಗೋಗಿ. ಇಲ್ಲ ಅಂತಂತಂದರೆ ವಾಟ್ಸಪ್ಪಲ್ಲೇ ನಿಮಗೆ ನೀವೇ ಟೈಪ್ ಮಾಡ್ಕೊಂಬಿಟ್ಟು ಹಾಕ್ಕೊಳ್ಳಿ ಏನೇನೆಲ್ಲ ಇಶ್ಯೂಸ್ ಇದೆ, ಏನೇನೆಲ್ಲ ಕೇಳಬೇಕು ಅಂತ. ಆಮೇಲೆ ಅದಕ್ಕೆ ನಾವೇನು ಮಾಡಿದ್ವಿ, ನಮ್ಮ ಹಾಸ್ಪಿಟ್ಲಲ್ಲಿ ಈ ಥರ ಒಂದು ಪೇಷಂಟ್ಸು ಅವರ ಒಂದು ಹೆಲ್ತ್ ಸ್ಟೋರಿನ ಹೇಳೋದಕ್ಕೆ ನಾವೊಂದು ಕಂಪ್ಲೀಟಾಗಿ ಒಂದು ಫಾರ್ಮೇ ಕೊಟ್ಬಿಡ್ತೀವಿ, ರಿಜಿಸ್ಟ್ರೇಷನ್ ಫಾರ್ಮ್ ಜೊತೆಗೆ. ಅದರಲ್ಲಿ ಪೇಷಂಟ್ಸು ಕಂಪ್ಲೀಟಾಗಿ ಎಲ್ಲ ಕತೆ ಹೇಳ್ತಾರೆ, ಹೆಲ್ತ್ ರಿಲೇಟೆಡ್ ಅವ್ರಿಗಿರ್ತಕ್ಕಂಥ ಒಂದು ಈ ಒಂದು ಹಾಸ್ಪಿಟ್ಲಿಗೆ ಏನು ಬಂದಿರ್ತಾರೋ ಅದು ಮೇಯ್ನಾಗಿ, ಪ್ಲಸ್ ಅದಕ್ಕೆ ಅಸೋಸಿಯೇಟೆಡ್ ಆಗಿರ್ತಕ್ಕ ಒಂದು, ಮತ್ತು ಇಡೀ ಬಾಡಿನಲ್ಲಿ ಏನೇನೆಲ್ಲ ಬೇರೆ ಬೇರೆ ಅಸೋಸಿಯೇಟೆಡ್ ಆಗಿದೆ ಅನ್ನೋದು ಎಲ್ಲ ಕಂಪ್ಲೀಟಾಗಿ ಬರೀತಾರೆ. ಮತ್ತು ಅವ್ರಿಗಿರ್ತಕ್ಕಂಥ ಕಾಯಿಲೆಗಳನ್ನ ಬರೀತಾರೆ ಪ್ರೆಸೆಂಟ್. ಅಂದರೆ ಯಾವ್ದಾದ್ರು ಕ್ರೋನಿಕ್ ಡಿಸೀಸಸ್ ಲೈಕ್ ಡಯಾಬಿಟೀಸು, ಮತ್ತು ಹೈಪರ್ ಟೆನ್ಷನು, ಥೈರಾಯ್ಡು ಅದನ್ನೆಲ್ಲ ಬರೀತಾರೆ. ಜೊತೆಗೆ ಅವ್ರಿಗೆ ಅದಕ್ಕೆ ತಗೊಂಡಿರ್ತಕ್ಕಂಥ ಮಾತ್ರೆಗಳು ಏನೇನಿರುತ್ತೆ ಅದನ್ನೆಲ್ಲ ಬರೆದಿರ್ತಾರೆ. ಇದರೆಲ್ಲ ಬರೆಯುವಾಗ ನಾವು ಕೆಲವು ಮೆಡಿಸಿನ್ಸ್ನ ಅವಾಯ್ಡ್ ಮಾಡೋದಕ್ಕೆ, ಡ್ರಗ್ ಇಂಟ್ರಾಕ್ಷನ್ನ ನೋಡಿಬಿಟ್ಟು ಕೆಲವು ಮೆಡಿಸಿನ್ಸ್ ಅವಾಯ್ಡ್ ಮಾಡೋಕ್ಕೆ ಸಹಕಾರ ಆಗುತ್ತೆ. ಸೊ ಈ ಥರ ಎಷ್ಟೊಂದೆಲ್ಲ ಬೆನಿಫಿಟ್ಸ್ ಆಗುತ್ತೆ. ಆಮೇಲೆ ವೈದ್ಯರ ಸಮಯ ತುಂಬ ಉಳಿಯುತ್ತೆ, ಮತ್ತು ನಿಮ್ಮ ಒಂದು ಸಮಯನೂ ತುಂಬ ಉಳಿಯುತ್ತೆ. ಕಂಪ್ಲೀಟಾಗಿ ನೀವು ಬರ್ಕೊಂಡು ಹೋಗಿರೋದನ್ನ ಡೈರೆಕ್ಟಾಗಿ ಡಾಕ್ಟ್ರಿಗೆ ಕೊಟ್ಬಿಟ್ರೆ ಸಾಕು. ಅಥವಾ ನೀವು ಅದನ್ನ ಮೇನ್ ಫುಲ್ಲು ಒಂದು 4-5 ಪೇಜ್ ಬರೆದಿದ್ರೆ ಅದರಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳೆಲ್ಲ ಇಟ್ಕೊಂಡ್ಬಿಟ್ಟು ಅವನ್ನೆಲ್ಲ ನಮಗೆ ಬ್ರೀಫ್ ಮಾಡುವಾಗ ಅಥವಾ ನಮಗೆ ಡಾಕ್ಟ್ರಿಗೆ ಹೇಳೋದಾಗ ಅವಾಗ ನಮಗೆ ಡಯಾಗ್ನೋಸಿಸ್ಗೆ ಇನ್ನೂ ಫಾಸ್ಟಾಗಿ ನಮಗೆ ಸಪೋರ್ಟ್ ಆಗುತ್ತೆ. ಮತ್ತು ಇನ್ನೊಂದು ಏನಂತಂದರೆ, ಈಗ ಆಲ್ಮೋಸ್ಟು ಇಲ್ಲಿಂದ ಮೆಡಿಸಿನ್ಸು ಎಲ್ಲ ತಗೊಂಡು ಹೊರಗಡೆ ಹೋಗಿದ್ರು ಕೂಡ ಹೊಸ ಡೌಟ್ಸ್ಗಳು ಬರ್ತವೆ. ಅಯ್ಯೋ ನಾನು ಅದನ್ನ ಹೇಳೋದು ಮರ್ತೆ, ಇದನ್ನ ಹೇಳೋದು ಮರ್ತೆ, ಅದನ್ನು ಹೇಳಿದ್ರೆ ಡಾಕ್ಟರ್ಸ್ ಏನು ಇದನ್ನ ಮಾಡ್ತೇವೆ, ಮೆಡಿಸಿನ್ಸ್ ಏನು ಚೇಂಜ್ ಮಾಡ್ತಿದ್ರೋಣ ಅಂತ. ಸೊ ಇಷ್ಟೆಲ್ಲ ಸಮಸ್ಯೆ ಆಗುತ್ತೆ ಸ್ನೇಹಿತರೆ. ಸೊ ಇವನ್ನ ನಾವು ಮೇಯ್ನ್ ಆಗಿ ಇವನ್ನ ಯಾರೇ ನೀವು ಡಾಕ್ಟರ್ ಹತ್ರ ಹೋದ್ರು ಕೂಡ ನಿಮ್ಮ ಪಾಯಿಂಟ್ಸ್ಗಳನ್ನ ನೋಟ್ ಡೌನ್ ಮಾಡ್ಕೊಂಬಿಟ್ಟು ಹೋಗಿ. ಅದನ್ನೆಲ್ಲನೂ ಕೂಡ ನೋಟ್ ಡೌನ್ ಮಾಡ್ಕೊಂಡು ಎಲ್ಲ ಪ್ರಶ್ನೆಗಳನ್ನ ಕೇಳಿ. ಯಾಕಂದರೆ ನೀವು ಕನ್ಸಲ್ಟೇಷನ್ಗಂತ ಕೆಲವು ಕಡೆ 100 ರೂಪಾಯಿ ಕೊಡ್ತೀರಾ, ಕೆಲವು ಕಡೆ 500 ಕೊಡ್ತೀರಾ, ಕೆಲವು ಕಡೆ 1000 ರೂಪಾಯಿ ಕೊಡ್ತೀರಾ ಕನ್ಸಲ್ಟೇಷನ್ಗಂತ. ಸೊ ಇಷ್ಟು ಅಮೌಂಟ್ ಕೊಟ್ಟಿರ್ತಕ್ಕಂಥ ಡಾಕ್ಟ್ರು ನಿಮ್ಗೊಂದು ಸಮಯ ಕೊಡ್ತಾರೆ. ಆ ಸಮಯನ ನೀವು ಸದುಪಯೋಗ ಪಡಿಸ್ಕೊಳ್ಳಿ. ನಿಮ್ಮ ಒಂದು ಪ್ರಶ್ನೆಗಳನ್ನ ಕೇಳಿಬಿಟ್ಟು ಅದನ್ನು ಕಂಪ್ಲೀಟ್ ಕ್ಲಾರಿಟಿ ತಗೊಳ್ಳಿ. ನಿಮ್ಮ ಹೆಲ್ತ್ ಬಗ್ಗೆ ನಿಮಗೆ ಒಂದು ಕಂಪ್ಲೀಟ್ ಕ್ಲಾರಿಟಿ ಬಂದರೆ ನಿಮ್ಮ ಹೆಲ್ತ್ ಡೆವಲಪ್ ಆಗುತ್ತೆ. ಅಂದರೆ ಯಾವ ಸಮಸ್ಯೆ ಇದೆ, ಯಾವ ಸಮಸ್ಯೆಯಿಂದ ಏನೇನು ಆಗ್ತಾ ಇದೆ ಅಂತ ನಿಮಗೊಂದು ಒಂದು ನಿಮ್ಮದೇ ಆಗಿರ್ತಕ್ಕಂಥ ಒಂದು ಪರ್ಸ್ನಲ್ ಹೆಲ್ತ್ ಬಗ್ಗೆ ಒಂದು ಕಂಪ್ಲೀಟ್ ಐಡಿಯಾ ಬರುತ್ತೆ ನಿಮಗೆ. ಆ ಪ್ರಶ್ನೆಗಳಿಗೆ ಡಾಕ್ಟರ್ ಹತ್ರ
ವೈದ್ಯರ ಹತ್ರ ನೀವು ಒಂದು ಸಲಹೆ ಪಡ್ಕೊಂಡು ಮಾಡೋದ್ರಿಂದ. ಸೊ ಈ ಒಂದು ಮತ್ತೆ ಇನ್ನೊಂದೇನೆಂದ್ರೆ ಕೆಲವು ವೈದ್ಯರುಗಳು ನೀವು ಈ ತರ ಪ್ರಶ್ನೆಗಳು ಕೇಳಿದಾಗ ಕೆಲವು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಹೇಳಿಕೊಡ್ತಾರೆ. ಎಲ್ಲದಕ್ಕೂ ಮೆಡಿಸನ್ನೇ ಬರಿಬೇಕಂತಿಲ್ಲ, ಎಲ್ಲದಕ್ಕೂ ಮೆಡಿಸನ್ನೇ ನಿಮಗೆ ಪರಿಹಾರ ಆಗೋದಿಲ್ಲ. ಇವಾಗ ಸಪೋಸ್ ನಿದ್ದೆ ಬರ್ತಾ ಇರಲ್ಲ ಅಥವಾ ನಿದ್ದೆ ಬರ್ತಾ ಇರಲ್ಲ, ಅದಕ್ಕೆ ಯಾವುದೋ ಒಂದು ಟಿಪ್ಸ್ ಹೇಳ್ತಾರೆ, ಅದಕ್ಕೆ ಮಾತ್ರನೇ ಬರಿಬೇಕಂತ ಇಲ್ಲ, ಎಲ್ಲ ಅಷ್ಟೊಂದು ಇದು ಮಾಡ್ತಾರೆ. ಪ್ರಿಸ್ಕ್ರಿಪ್ಷನ್ದಲ್ಲಿ ಬರುವಾಗ 3 ಥರ ಪ್ರಿಸ್ಕ್ರಿಪ್ಷನ್ ಬರುತ್ತೆ. ಅಂದರೆ ಒಂದು ಬಂದು ಜಸ್ಟ್ ಮೆಡಿಸಿನ್ಸು, ಇನ್ನೊಂದು ಬಂದು ಫುಡ್ಡಿಂದ ಏನೇನೆಲ್ಲ ಮಾಡೋಕ್ಕಾಗತ್ತೆ ಅಂತ, ಇನ್ನೊಂದು ಬಂದು ಲೈಫ್ ಸ್ಟೈಲ್ ಚೇಂಜಸ್, ಅಂದರೆ ಎಕ್ಸಸೈಸ್ ಆಗ್ಬೋದು, ನಾವು ಮಲ್ಕೊಳತಕ್ಕಂಥ ರೀತಿ ಆಗ್ಬೋದು, ನಮ್ಮ ಒಂದು ಮೆಂಟಲ್ ಬಿಹೇವಿಯರ್ ಆಗ್ಬೋದು, ನಮ್ಮ ಒಂದು ಕಾಮ್ನೆಸ್ ಆಗ್ಬೋದು, ಮೆಡಿಟೇಷನ್ ಮಾಡ್ತಕ್ಕಂಥದ್ದಾಗ್ಬೋದು, ರಾತ್ರಿ ಹೊತ್ತು ನಾವು ಬೇಗ ಮಲಗೋದು, ಬೆಳಗ್ಗೆ ಬೇಗ ಎದ್ದೇಳೋದಾಗ್ಬೋದು, ಅರ್ಲಿ ರೈಸಿಂಗ್ ಆಗ್ಬೋದು, ಇಷ್ಟೊಂದೆಲ್ಲ ಲೈಫ್ ಸ್ಟೈಲ್ ಚೇಂಜಸ್ಸು ಈ ಥರ ಬರ್ತವೆ. ಇದೆಲ್ಲದನ್ನು ಕೂಡ ವೈದ್ಯರಿಗೆಲ್ಲ ಗೊತ್ತಿರ್ತವೆ. ಬಟ್ ನಾವು ಕೇಳೋವರೆಗೂ ಯಾವ ಒಂದು ಡಾಕ್ಟರ್ಸ್ ಹೇಳಲ್ಲ. ಯಾಕಂದರೆ ಆಸ್ಕ್ ಯು ಶಾಲ್ ರಿಸೀವ್ ಅಂತ ಒಂದು ಕೋಟ್ ಇದೆ. ಅಂದರೆ ನಾವು ಕೇಳೋವರೆಗೂ ವೈದ್ಯರು ಹೇಳ್ಬೇಕಂತಾನೆ ಇಲ್ಲ. ಸೊ ಕೇಳಿದ ಮೇಲೆ ಹೇಳ್ತಾರೆ. ಸೊ ಹಂಗಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ಈ ಥರ ಮಿಸ್ಟೇಕ್ಸ್ ಮಾಡಬೇಡಿ. ನಿಮ್ಮ ಒಂದು ಪರ್ಸ್ನಲ್ ಹೆಲ್ತ್ ಸ್ಟೋರಿನ ಬರ್ಕೊಳ್ಳಿ, ವೈದ್ಯರ ಹತ್ರ ಹೋದಾಗ ಡಿಸ್ಕಷನ್ ಮಾಡಿ, ಅದು ಮಾಡಿ. ನಮ್ಮ ಒಂದು ಕೆಲವು ಪೇಷಂಟ್ಸು, ಕೆಲವರು ನಿಜವಾಗ್ಲೂ ಅವ್ರು ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ಅಂದರೆ, ಎಸ್ಪೆಷಲಿ ಟೀಚರ್ಸ್ಗಳು ಇರ್ತಾರೆ, ಅವ್ರಿಗೆ ಯಾವತ್ತೂ ಕೂಡ ಡೀಟೇಲಿಂಗೇ ಇರಬೇಕು, ಅಂದರೆ ಸಿಸ್ಟಮ್ಯಾಟಿಕ್ ಆಗಿರ್ಬೇಕು. ನಮ್ಮ ಹಾಸ್ಪಿಟ್ಲಿಗೆ ಬರುವಾಗ ಎಸ್ಪೆಷಲಿ ರಿಟೈರ್ಡ್ ಟೀಚರ್ಸ್ ಇರ್ತಾರೆ, ಅಜ್ಜಿಯಂದಿರು, ಅವರು ನಮ್ಮ ಹಾಸ್ಪಿಟ್ಲಿಗೆ ಬಂದಾಗ ನೀಟಾಗಿ ಬರ್ಕೊಂಬಂದಿರ್ತಾರಲ್ಲ, ಅಂದರೆ ಇಷ್ಟುದ್ದ ಬರ್ದಿರ್ತಾರೆ, ಅದು ಅಷ್ಟುದ್ದನ್ನು ಓದೋದಕ್ಕೆ ಸಮಯ ಇಲ್ಲದೆ ಇರ್ಬೋದು. ಬಟ್ ಅಲ್ಲಿರ್ತಕ್ಕಂಥ ಒಂದು ಮೇನ್ ಪಾಯಿಂಟ್ಸ್ಗಳನ್ನೆಲ್ಲ ಹೇಳುವಾಗ ಅದಕ್ಕೆ ತಕ್ಕನಾಗಿರ್ತಕ್ಕಂಥ ಲೈಫ್ ಸ್ಟೈಲ್ ಚೇಂಜಸ್ ಹೇಳ್ತೀವಿ, ಅದಕ್ಕೆ ತಕ್ಕನಾಗಿರ್ತಕ್ಕಂಥ ಫುಡ್ಡನ್ನ ಅವಾಯ್ಡ್ ಮಾಡೋದು, ಕೆಲವು ಫುಡ್ನ ತಗೊಳ್ಳೋದನ್ನು ಹೇಳ್ತೀವಿ, ಆಮೇಲೆ ಮೆಡಿಸಿನ್ಸ್ನ ಕೆಲವು ಹೇಳ್ಕೊಡ್ತೀವಿ. ಈ ಥರ ಮಾಡುವಾಗ ಪೇಷಂಟ್ಸು ಕಂಪ್ಲೀಟಾಗಿ ಒಂದು ಸರ್ವತೋಮುಖವಾಗಿರ್ತಕ್ಕಂಥ ಒಂದು ಟ್ರೀಟ್ಮೆಂಟ್ ಆಗುತ್ತೆ ಪೇಷಂಟ್ಗೆ. ಮತ್ತು ಕ್ಯೂರ್ ಆಗೋ ಕಡೆ ಬಾಡಿ ಮೂವ್ ಆಗೋದಕ್ಕೆ, ಅಂದರೆ ಕ್ಯೂರ್ ಕಡೆ ಹೀಲಿಂಗ್ ಕಡೆಗೆ, ಹೀಲಿಂಗ್ ಪ್ರೊಸೆಸ್ ಕಡೆಗೆ ಮೂವ್ ಆಗೋದಕ್ಕೆ ಬಾಡಿ ಸಪೋರ್ಟ್ ಆಗುತ್ತೆ ಅಂತ ಹೇಳ್ಬೋದು. ಆಮೇಲೆ ಇನ್ನೊಂದೇನಂತಂದರೆ, ಇದರಲ್ಲಿ ನಿಮಗೂ ಕೂಡ ಸಮಯ ಉಳಿಯುತ್ತೆ. ಈಗ ನಮ್ಮ ಪೇಷಂಟ್ಸ್ ಹೆಂಗಂದರೆ, ಈಗ ಸಪೋಸ್ ನಾನು ಹೊರಗಡೆ ಹೋಗ್ತಾ ಇರ್ತೀನಿ, ಊಟ ಮಾಡಕ್ಕೆ ಹೋಗ್ತಾ ಇರ್ತೀನಿ, ಅಲ್ಲಿ ಬಂದು ಸರ್ ಚಿಕನ್ ತಿನ್ಬೋದಾ ಸರ್ ಮಟನ್ ತಿನ್ಬೋದಾ ಸರ್ ಅಂದರೆ ಈ ಥರ ಪ್ರಶ್ನೆಗಳು ಬಂದಿರ್ತವೆ. ಆ ಪ್ರಶ್ನೆ ನಾವು ಮುಂಚೆನೇ ಬರ್ಕೊಂಬಿಟ್ಟು ಬಂದು ಅಲ್ಲಿ ಕೇಳುವಾಗ ಅವಾಗ ಅದೊಂದು ಸಿಸ್ಟಮ್ಯಾಟಿಕ್ ಅನ್ಸುತ್ತೆ, ಆ್ಯಂಡ್ ಇಟ್ ವಿಲ್ ಗಿವ್ ಎ ಮೋರ್ ಕ್ಲಾರಿಟಿ ಫಾರ್ ಯು, ಏನಂತ ಒಂದು ಪರ್ಸ್ನಲ್ಲಿಗೆ ಐಡಿಯಾ ಬರುತ್ತೆ ಅಂತ ಹೇಳ್ಬೋದು. ಮತ್ತು ಮೆಡಿಸಿನ್ಸ್ ಬರೆಯೋದಕ್ಕೂ ತುಂಬ ಸಪೋರ್ಟ್ ಆಗುತ್ತೆ. ಸೊ ಯಾರು ಈ ಥರ ಇದು ಮಾಡ್ಬಿಡಿ, ನೀವು ಸ್ಕಿನ್ ಡಾಕ್ಟರ್ ಹತ್ರ ಹೋಗಿ, ಡೈಟಿಷಿಯನ್ ಹತ್ರ ಹೋಗಿ, ಅಥವಾ ಡಯಾಬಿಟಾಲಜಿಸ್ಟ್ ಹತ್ರ ಹೋಗಿ, ಆರ್ಥೋಪೆಡಿಷಿಯನ್ ಸರ್ ಹತ್ರ ಹೋಗಿ, ನ್ಯೂರೋ ಸರ್ಜನ್ ಹತ್ರ ಹೋಗಿ, ಯಾರ ಹತ್ರನೂ ಹೋಗಿ ನೀವು ಪ್ರಾಪರ್ಗೆ ಒಂದು ಕ್ವಶನ್ನೇರ್ನ ನೀವು ಪ್ರಿಪೇರ್ ಮಾಡ್ಕೊಂಡೋಗಿ, ನಿಮ್ಮ ಹೆಲ್ತ್ ಬಗ್ಗೆ ಒಂದು ಬರ್ಕೊಂಬಿಟ್ಟು ಹೋಗಿ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಡೌಟ್ಸ್ಗಳು ಕ್ಲಿಯರ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಒಂದು ವೈದ್ಯರ ಸಮಯನ ಸೇವ್ ಮಾಡ್ಕೊತೀರಾ, ಮತ್ತು ನಿಮಗೆ ಒಂದು ಜಾಸ್ತಿ ನಿಮ್ಮ ಹೀಲಿಂಗ್ ಪ್ರೊಸೆಸ್ನ ಸಪೋರ್ಟ್ ಆಗೋದಕ್ಕೆ, ವೈದ್ಯರು ನಿಮಗೆ ಜಾಸ್ತಿ ಹೆಲ್ಪ್ ಮಾಡೋದಕ್ಕೆ ಇದಾಗುತ್ತೆ. ಮತ್ತು ನೀವು ಕೊಟ್ಟಿರ್ತಕ್ಕಂಥ ಆ ಕನ್ಸಲ್ಟೇಷನ್ ಫೀಸ್ಗೆ ಜಸ್ಟಿಸ್ ಆಗುತ್ತೆ. ಯಾಕಂದರೆ ದಿಸ್ ಈಸ್ ಯುವರ್ ಮನಿ ಈಸ್ ಎ ಹಾರ್ಡ್ ಅರ್ನ್ ಮನಿ. ಸೊ ಆ ಒಂದು ಕಷ್ಟಪಟ್ಟು ದುಡಿದಿರ್ತಕ್ಕಂಥ ದುಡ್ಡಿನ ಒಂದು ಪ್ರತಿಫಲನ ನೀವು ಪಡ್ಕೊಂತೀರಾ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತೀನಿ ಸ್ನೇಹಿತರೆ. ಏನಾದರೂ ಇದ್ರ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ಸಲ್ಲಿ ಹಾಕಿ, ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ರೆ ನಾನು ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋ ಶೇರ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಥ್ಯಾಂಕ್ ಯು, ಧನ್ಯವಾದಗಳು.